ರಾಜ್ಯದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಇಂಧನ ದರಗಳು ಇದೀಗ ನೇರವಾಗಿ ಅನ್ನದಾತನ ಬದುಕಿನ ಮೇಲೆ ಭಾರಿ ಪೆಟ್ಟು ಬೀಳಿಸ್ತಾ ಇದೆ. ಮುಂಗಾರು ಹಂಗಾಮಿನ ಆರಂಭದಲ್ಲೇ ಭೂಮಿ ಹದಗೊಳಿಸೋ ಕಾಯಕದಲ್ಲಿ ತೊಡಗಿರುವ ರೈತಾಪಿ ವರ್ಗಕ್ಕೆ ತೈಲ ಬೆಲೆ ಏರಿಕೆ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ರೈತ ದೇಶದ ಬೆನ್ನೆಲುಬು. ಹಗಲಿರುಳು ಬೆವರು ಸುರಿಸಿ ಬೆಳೆ ಬೆಳೆದು ಎಲ್ಲರ ಹಸಿವು ನೀಗಿಸ್ತಾನೆ. ಕೆಸರು ಗದ್ದೆಯಲ್ಲಿ ಇಳಿದು ಮೈಕೈ ಮಣ್ಣು ಮಾಡಿಕೊಂಡ್ರೇನೆ ಎಲ್ರೂ ನೆಮ್ಮದಿಯಾಗಿ ಊಟ ಮಾಡೋಕೆ ಸಾಧ್ಯ. ಆದ್ರೆ ರೈತನ ಸಮಸ್ಯೆಗಳು ಮಾತ್ರ ಒಂದೆರಡಲ್ಲ. ಹೆಚ್ಚು ಮಳೆಯಾದ್ರೂ ಕಷ್ಟ, ಕಡಿಮೆ ಮಳೆಯಾದ್ರೂ ಕಷ್ಟ. ಬೆಳೆದ ಬೆಳೆಗಳೆಲ್ಲ ಕೈ ಹಿಡಿಯಲ್ಲ. ಒಂದ್ ವೇಳೆ ಕೈ ಹಿಡಿದ್ರೂ ಲಾಭ ಸಿಗಲ್ಲ. ಇಷ್ಟೆಲ್ಲದರ ಮಧ್ಯೆ ಈಗ ಇಂಧನ ದರದ ಬರೆ ಬಿದ್ದಿದೆ. ಭೂಮಿ ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ ಮೊರೆ ಹೋಗಿರುವ ಬೀದರ್ ಜಿಲ್ಲೆಯ ಅನ್ನದಾತರಿಗೆ ಆರ್ಥಿಕ ಹೊರೆ ಎದುರಾಗಿದೆ. ಗಗನಕ್ಕೇರಿದ ಇಂಧನ ದರ ರೈತರಿಗೆ ಆರ್ಥಿಕ ಬರೆ. ಉಳುಮೆಗೆ 1 to 2 ರೇಟ್ ಗೋಳು ಕೇಳೋರಿಲ್ಲ. ದಿನೇ ದಿನೇ ರಾಜ್ಯದಲ್ಲಿ ಇಂಧನ ಬೆಲೆ ಏರಿಕೆ ಆಗ್ತಾನೇ ಇದೆ. ಇದರ ಪರಿಣಾಮ ರೈತರ ಬದುಕಿನ ಮೇಲೆ ಪೆಟ್ಟು ಬಿದ್ದಿದೆ. ಮೊದಲೆಲ್ಲ ಭೂಮಿ ಉಳುಮೆಗೆ ಎತ್ತುಗಳನ್ನ ಬಳಸ್ತಾ ಇದ್ರು. ಆದ್ರೀಗ ಎತ್ತುಗಳ ಬಳಕೆ ಕಡಿಮೆಯಾಗಿ ಟ್ರ್ಯಾಕ್ಟರ್ ಬಳಕೆ ಹೆಚ್ಚಾಗಿದೆ. ಆದ್ರೆ ಇಂಧನ ದರ ಗಗನಕ್ಕೇರಿರೋದ್ರಿಂದ ಜಮೀನು ಹದಗೊಳಿಸಲು ಬೀದರ್ನಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಎಕರೆಗೆ ಬರೋಬ್ಬರಿ 3,000 ರೂಪಾಯಿಗೆ ತಲುಪಿದೆ. ಡೀಸೆಲ್ ಪೆಟ್ರೋಲ್ ದರ ಏರಿಕೆಯನ್ನೇ ನೆಪವಾಗಿಸಿಕೊಂಡಿರುವ ಟ್ರ್ಯಾಕ್ಟರ್ ಮಾಲೀಕರು ಬಾಡಿಗೆ ದರವನ್ನ ದುಪ್ಪಟ್ಟುಗೊಳಿಸಿದ್ದಾರೆ. ಪ್ರತಿ ಎಕರೆಗೆ 2,500 ರೂಪಾಯಿಯಿಂದ 3,000ವರೆಗೆ ಏರಿಕೆಯಾಗಿದ್ದು 1 to 2 ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ. ರೇಟ್ ಜಾಸ್ತಿ ಸರ್. ಈಗ ನೇಗಿಲು ಮೊದಲು 1,800 ಹೊಡಿತಿರು. ಈಗ ಒಮ್ಮೆಗೆ 2,000 ರೂಪಾಯಿ ಎಕರೆನ 3,000 2,000 ಕುಂಟಿ ಅಂತೂ 2,000 ಹೊಡ್ಲತ್ತಾರ. ನೇಗಿಲು 3,000 ಹೊಡ್ಲತ್ತಾರ. ಈಗ ನಮಗೆ ಏನು ಮಾಡ್ಬೇಕು ಸರ್? ಈಗ ತಪ್ಲಾರ ಕರ್ಮ ಅದ. ಈಗ ನಮಗೆ ಏನೂ ಇದ್ರೆ ಉಳ್ತಾ ಇಲ್ಲ ಸರ್. ಉಲ್ಟಾ ಲಾಸ್ ಅಂದ್ರೆ ಲಾಸ್ ಅದ. ಗೊಬ್ಬರನು ಮೊದಲು 1,400 1,300 ಕೊಡ್ತಿರು. ಈಗ 2,200 ರೂಪಾಯಿನಿಂದ ರೇಟ್ ಮಾಡ್ಯಾರ. ಈಗ ಕೂಲಿ ರೇಟ್ನು ಹಂಗೆ ಅಡ್ಡತಿಡಾಗ್ಯ ಸರ್. ಒಟ್ಟಿದ್ರೆ ಏನು ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇತ್ತೀಚೆಗೆ ಆಧುನಿಕ ಕೃಷಿಗೆ ಒಗ್ಗಿಕೊಂಡಿರುವ ರೈತರು ಎತ್ತುಗಳನ್ನ ಸಾಕೋದು ಬಿಟ್ಟು ಸಂಪೂರ್ಣವಾಗಿ ಟ್ರ್ಯಾಕ್ಟರ್ಗಳನ್ನೇ ನಂಬಿಕೊಂಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕೃಷಿ ವೆಚ್ಚ ದುಪ್ಪಟ್ಟಾಗಿ ಕೈಗೆ ಬರುವ ಆದಾಯ ಶೂನ್ಯವಾಗಲಿದೆ. ಮುಂದೊಂದು ದಿನ ಕೃಷಿ ಕಾಯಕವನ್ನೇ ಕೈಬಿಟ್ಟು ಕೂಲಿ ಆರಿಸಿಕೊಂಡು ಹೋಗುವ ಪರಿಸ್ಥಿತಿ ಬರಬಹುದು ಅಂತ ಬೀದರ್ ಜಿಲ್ಲೆಯ ರೈತರು ಬೇಸರ ಹೊರಹಾಕಿದ್ದಾರೆ. ನಾವು ರೈತರಿದ್ದೆವು. ಈಗ ನಮ್ಮದು ಉದ್ದು ಹೆಸರು ಬೆಳೆ ಎಲ್ಲ ಹೋಗಿದೆ. ಈಗ ಟ್ರ್ಯಾಕ್ಟರ್ದವರು ಎಕರೆಗೆ 3,000 ಕೊಡ್ರಿ 2,000 ಕೊಡ್ರಿ ಹಿಂಗಲ್ಲತ್ತಾರ ಹೊಡಿ ಅಂತೇಳಿ. ಈಗ ರೈತರು ಹೆಂಗೆ ಮಾಡಬೇಕು? ಈಗ ಕಡ್ಡಿ ತೊಗರಿ ಬೆಳೆ ರೇಟ್ ಇಲ್ಲ, ಎತ್ತಿಲ್ಲ, ದನ ಎಲ್ಲ ಕರು ಎಲ್ಲ ಮಾರ್ಕೊಂಡ್ರು ಎತ್ತಿನವರು. ಮತ್ತು ಈಗ ಇವರು ಪೆಟ್ರೋಲ್ ಡೀಸೆಲ್ ದಿನಕ್ಕೆ ದಿನ ರೇಟ್ ಹೆಚ್ಚಿಗೆ ಆಗ್ಲತ್ತು. ಒಟ್ನಲ್ಲಿ ಮುಂಗಾರು ಮಳೆಯಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದ್ರೆ ಗಗನಕ್ಕೇರುತ್ತಿರುವ ಇಂಧನ ದರದಿಂದಾಗಿ ಅನ್ನದಾತರಿಗೆ ಆರ್ಥಿಕ ಬರೆ ಬಿದ್ದಿರೋದಂತೂ ಸುಳ್ಳಲ್ಲ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.